3 ವಾರ ಒಂದೇ ರೊಟ್ಟಿ ಬದ್ನಿಕಾಯಿ ಪಲ್ಯ ತಿಂದಿದ್ದಕ್ಕ ರೊಟ್ಟಿ ಬ್ಯಾಸರ ಆಗೈತಂತ ತಾಟ್ ಒದ್ದಿ 3 ವರ್ಷದಿಂದ ಒಂದೇ ಬ್ರ್ಯಾಂಡ್ ಕುಡಿಯಾಕತ್ತಿಲ್ಲ. ಬಾಟ್ಲ್ ಒದ್ದು ಬಂದಿದ್ದೆ ಅಂದ್ರೆ ನನ್ನ ಸಂಸಾರ ಚಲೋ ಆಕಿತ್ತಲ್ಲ ಅಂದ್ಲಕ್ಕಿ. ಯಾವ ಗುರುಗಳು ಹೇಳಿದ್ರು ಅವ ಕುಡಿಯೋದು ಬಿಡ್ತಿದ್ನೋ ಇಲ್ಲೋ ಗೊತ್ತಿಲ್ಲ. ಎಂದ್ ಕಪಾಳಿಗೆ 4 ಬಿದ್ದುವಲ್ಲ, ಮರ್ದಿನ ಮುಟ್ಟಬೇಕಲ್ಲ ಅವ ಬಾಟ್ಲಿ. ಒಟ್ಟ ಸಮೀಪ ಹೋಗಿಲ್ಲವ. ಮತ್ತ ಮರ್ದಿನ ಹೋಳ್ಗಿ ಕೊಟ್ರ ರೊಟ್ಟಿ ಬದ್ನಿಕಾಯಿ ಪಲ್ಯನೇ ಕೊಡುವಂದವ. ಕುಡಿಯೋದು ಬಿಡ್ರಿ. ಎದಕ್ ಹೇಳ್ತೀವಿ ಅರ್ಥ ಮಾಡ್ಕೋರಿ ಅಷ್ಟೇ. ಏನ್ ಹೇಳ್ತಾರ ತಗೋ ಸ್ವಾಮಿಗಳವ್ರ ಕರ್ತವ್ಯ ಹೇಳುದೈತಿ. ನಾ ಬರ್ತೀವಿ ಹೊಕ್ಕಿವಿ, ನಿಮ್ ಸಂಸಾರ, ನಿಮ್ಮ ಮನಿ, ನಿಮ್ಮ ಹೆಂಡ್ರು, ನಿಮ್ಮ ಮಕ್ಕಳು ಕುಡಿದು ಸಾಲ ಮಾಡಿ ನೀವೇನೋ ಸತ್ ಹೊಕ್ಕಿರಿ. ನಿಮ್ ನಂಬಿದ ತಾಳಿ ಕಡ್ಸ್ಕೊಂಡು ಗತಿ ಏನಾಗ್ಬೇಕು? ಸಣ್ಣ ಸಣ್ಣ ಕೂಸ್ 3-4 ಮಕ್ಳು ಇರ್ತಾವ, ಗತಿ ಏನಾಗ್ಬೇಕು? ಅವು ಎಲ್ಲಂತ ದುಡ್ಯಾಕ್ ಹೋಗ್ಬೇಕು, ಎಲ್ಲಂತ ಮಾಡ್ಬೇಕು? ನನ್ನ ಇಚ್ಛೆ ಏನು? ದಯವಿಟ್ಟು ಕುಡಿಯೋದು ಬಿಡ್ರಿ.